ನಿಮಗೆ ಹಿಂಗೆ ಬೈದಾರ ನೋಡಿ ಇವರು ಅಂತ. ದುಡ್ಡು ಕೊಟ್ಟರೆ ಬೈಯವ, ನಾನು ಪುಕ್ಷಟ ಬೈಯಲ್ಲ. ಏನು ಟ್ರೆಂಡ್? ಹಗಲ್ ಬಾರೋ ಸುರ, ಹೆಣಗ ಹಗಲ್ ಬಾರ, ರಾತ್ರಿ ಬರ್ತೀಯಲ್ಲ ಹುಟ್ಟು ಹೆಣಗ, ರಾತ್ರಿ ಬಂದು ಮನೆ ಮುರಿತೀಯಲ್ಲ, ಅಪ್ಪ ಹುಟ್ಟಿದ್ರ ಬಾ ಹಗಲ. ಇದು ಡೈಲಾಗ್ ಟ್ರೆಂಡ್ ಆಗ್ಬಿಟ್ಟತಿ. ಎಲ್ಲಿ ಬೇಕಲ್ಲ ಬರ್ಸ್ತಾರಂತ. ಬಾರ ಹಗಲ್ ಬಾರ ಸುರ, ಹೆಣಗ ರಾತ್ರಿ ಬಂದಿಯಲ್ಲ ಮನಿ ಮುರಿಯಕ್ಕೆ ರಾಚಕಾಗಲ್ಲ ನೀರಿಗೆ. ಅಪ್ಪ ಹುಟ್ಟಿದ್ರ ಹಗಲ್ ಬಾ ಮುರಿ ಮನಿನ, ಆಯ್ತಾ ತಾಕತ್ತು? ಈಗೂ ಬಾ ಕರಿತೀರಿ. ಹೆಣಗ ಈಗೂ ಬಾ, ನಿಮ್ಮ ಅಪ್ಪ ಹುಟ್ಟಿದ್ರೆ ನನ್ನ ಮನಿ ಮುರಿ. ಆದ್ರಿಂದ ಅದು ಅಲ್ಲದೆ ನಮ್ಮ ಅಹಿಂದ ವರ್ಗದಲ್ಲಿ ನಮ್ಮ ಇವರಿಗೆ ಒಂದು ಸೀಟನ್ನು ಕೊಡ್ತಾ ಇದ್ದಾರೆ. ನಾನು ಹೇಳಿದ್ದೆ ಎಮಿನೆಂಟ್ ಯಾರದಾರ ಅಂದ್ರೆ ನಮ್ಮ ಹಾವೇರಿ ಜಿಲ್ಲೆಯಲ್ಲಿ ಯಾರು ಎಮಿನೆಂಟ್ ಅದಾರ ಅಂದ್ರೆ ಮಾನೆ ಒಬ್ರು ಎಮಿನೆಂಟ್ ಅದಾರೆ, ಮತ್ತು ನಮ್ಮ ಹಿರೇಕೆರೂರು ಶಾಸಕ UB ಬಣಕಾರ ಒಬ್ರು ಎಮಿನೆಂಟ್ ಅದಾರೆ. ಅವರಿಗೆ ಮಂತ್ರಿ ಸ್ಥಾನ ಕೊಡ್ರಿ ಅಂತ ನಾನು ನನ್ನ ಒಂದು ಮನವಿ ಮಾಡಿದ್ದೆ. ಅದರಲ್ಲಿ ಇವರ ಹೆಸರು ಕೇಳಿ ಬರ್ತಾ ಇದೆ, ಮಾನೆ ಅವ್ರದ್ದು. ನಮ್ಮ ಹಾವೇರಿ ಜಿಲ್ಲೆಗೆ ಮಾನೆಯವರಿಗೆ ಕೊಟ್ರೆ ಬಹಳ ಅದ್ಭುತ, ಬಹಳ ಇದು ಅಭಿವೃದ್ಧಿ ಆಗ್ತದೆ. ಹಿ ಇಸ್ ಗುಡ್ ಪರ್ಸನ್, ಗುಡ್ ಹ್ಯೂಮನ್ ಬೀಯಿಂಗ್. ನಮ್ಮ ಕಾಂಗ್ರೆಸ್ಸಿನ ಘನತೆ ಹೆಚ್ಚಿಗೆ ಆಗ್ತದೆ. ಮಹದೇವಪ್ಪ ಅಂತವ್ರನ್ನ, ಮಾನೆ ಅಂತವ್ರನ್ನ ಗುರುತಿಸಿ ಪ್ರತಿಯೊಂದು ಕೋಮಿನವ್ರನ್ನ ಹುಡುಕಿ ನೀವು ಕೊಡೋದ್ರಿಂದ ಭ್ರಷ್ಟಾಚಾರ ಕಡಿಮೆ ಆಗ್ತದೆ, ಪ್ರಾಮಾಣಿಕರು ಮಾಡ್ತಾರೆ, ಬದುಕು ಮಾಡ್ತಾರೆ. ಇಂಥವ್ರಿಗೆ ಕೊಡ್ರಿ, ನಮ್ಮ ಕಾಂಗ್ರೆಸ್ಸಿನ ಘನತೆ ಹೆಚ್ಚಾಗ್ತದೆ ಅಂತ ಹೇಳ್ತೀರಿ. ಅದಲ್ಲದೆ ಇಂದು ದಾವಣಗೆರೆಗೆ 6 ಗಂಟೆಗೆ ಡ್ರಾಮಾ ನೋಡ್ಲಿಕ್ಕೆ ಬರ್ತಿದ್ದೀನಿ. ಪಾಪು ಕಲ್ಲೂರು ಅವ್ರು ಕರೆದಿದ್ದಾರೆ. ಪಾಪು ಕಲ್ಲೂರು ಸಣ್ಣ ವಯಸ್ಸಿನಾಗ ಒಂದು ಡ್ರಾಮಾ ಕಂಪನಿ ಕಟ್ಕೊಂಡಿದ್ದಾನೆ. ಆ ಹೆಣಗೆ ಯಾರಂದ್ರೆ ನನ್ನ ಮನೆ ಮುರಿದನಪ್ಪ ಕೇಸಕ್ಕೇನಿ. ಆ ಹೆಣಗೆ ಯಾರಂದ್ರ ಒಬ್ಬ XMLA, ಅವನು ಬಂದು 150 ಮಂದಿಗಳ ನಾಯಿಗಳು ಕಟ್ಕೊಂಡ್ಬಂದು ನನ್ನ ಮನಿನ ಅಟ್ಯಾಕ್ ಮಾಡಿ ನನ್ನ ಕೊಲ್ಲಾಕ್ ಬಂದದ್ದ. ಆ ಹೆಣಗ ಈಗೂ ಚಾಲೆಂಜ್ ಮಾಡ್ತಾನೆ, ಬರ್ಲಿ ಬೇಕಾರ ಎಲ್ಲರ ಬರ್ಲಿ, ಅಷ್ಟು ಸ್ಟ್ರಾಂಗ್ ಅದನ್ನ ನಾನು. ಪರಶುರಾಮ ಜಡಿ ಅಂತ ಕೇಳಿದಾರ. ಸರ್, ಆ ಹೆಣಗ ವ್ಯಕ್ತಿ ಯಾರು? ನನ್ನ ಮನಿ ಮುರಿದನಪ್ಪ, ಯಾವನ XMLA. ಅವ್ರ ಪಕ್ಷದಾಗ ಅವನ್ನ ಬೇಕಾದನ ಹೋಮ್ ಮಿನಿಸ್ಟರ್ ಇದ್ದ, ಅವನಿಗೆ ಬೇಕಾದನ CM ಇದ್ದ. ಏನ್ CM ಇದ್ರೆ ನೀವ್ರೇನು ದೊಡ್ಡ ಕೋಲ್ಗಳ? ಬರೀ ಆ ಜಿಲ್ಲೆ ವಿದ್ಯಾರ್ಥಿಗಳನ್ನ ಹೆದರ್ಸಕ್ಕಾಗಿಲ್ಲ. PM ಜಿಲ್ಲೆಗಳ ಅಂದ್ರೆ ಸುಳ್ಳು ಹೇಳಬಾಡಿ. ಯಾರು ಸುಳ್ಳು ಹೇಳಲಿ? ಅವಿನಾಶ್ ರಗಡ ನಿಮ್ಮ ಮಂತನನ್ನ ಸುಳ್ಳು ಇರ್ಬೇಕು ನೋಡಿ, ಅದಕ್ಕೆ ಹಿಂಗೆ ಹೇಳಕತ್ತೀನಿ ನೀನು. ಸುಳ್ಳು ಹೇಳಬೇಡ ಅಂತಂದೇಳಿ ನಿಮ್ಮ ಮಂತನ ಸುಳ್ಳು. ಅದು ಅದಕ್ಕೆ ಹಾಕೊಂಡಿದ್ದೆ ದೇವ್ರ ಫೋಟೋನ, ನಿಂದಕ್ಕೆ ಅಷ್ಟೇ ಸ್ಟ್ಯಾಗ. ಅವಿನಾಶ್ ರಾಗದಂತ ಅಲ್ಲ, ರಾಗ ಹೇಳಕಂತ ಕುತ್ಕ ಮಂಗ. ಸೊ ಇವತ್ತು ಆ ಪಾಪು ಕಲ್ಲೂರ್ ಅಂತ ಹೇಳಿ ಆ ಹುಡುಗ, ಸಣ್ಣ ವಯಸ್ಸು, ಬಹಳ ಅಂದ್ರೆ 30-35 ವರ್ಷ ಹುಡುಗ, ದೊಡ್ಡ ಕಂಪನಿ ಮಾಡಿದ್ದಾನೆ, ದೊಡ್ಡ ಬಂಡವಾಳ ಹಾಕಿ ಮಾಡಿದ್ದಾನೆ. ಆದ್ರಿಂದ ದಾವಣಗೆರೆಯಲ್ಲಿ ನರಹರಿ ಕಲ್ಯಾಣ ಮಂಟಪ ಹತ್ತಿರ ದೊಡ್ಡ ಜಾಗೆಯಲ್ಲಿ ಇದನ್ನು ಹಾಕಿದ್ದಾನೆ, ನಾಟಕದ ಒಂದು ಸ್ಟೇಜ್ ಹಾಕಿದ್ದಾರೆ. ಬಹಳ ಅದ್ಭುತವಾದ ಸ್ಟೇಜು. ಅಲ್ಲಿ ವೆಹಿಕಲ್ ನಿಲ್ಲಿಸಕ್ಕೆ ಅದಕ್ಕೆ ಬಹಳ ಇದೆ. ಸಂಡೇ ನಾನು ಬರ್ತಾ ಇದ್ದೇನೆ ನೋಡ್ಲಿಕ್ಕೆ, ನೀವೆಲ್ಲರೂ ಬರ್ರಿ, ಕಲಾವಿದರಿಗೆ ಸಹಾಯ ಮಾಡೋಣ. ಅವರೊಂದು ಕುಟುಂಬ ಇರ್ತದೆ, ಒಬ್ಬರು ಪಾತ್ರ ಮಾಡ್ತಾರೆ ಅಂದ್ರೆ ಒಂದು ಕುಟುಂಬ, ತಂದೆ ತಾಯಿ ಎಲ್ಲರನ್ನೂ ಮಕ್ಕಳನ್ನ ಜೋಪಾನ ಮಾಡ್ಬೇಕು. ಮಕ್ಕಳು ಓದ್ತಿರ್ತವೆ, ಕಲಾವಿದ್ರ ಮಕ್ಕಳು ಓದ್ತಿರ್ತವೆ, ಕಲಾವಿದ್ರ ಮನೆಯಲ್ಲಿ ಕಾಯಿಲೆ ಬಿದ್ದರಿರ್ತಾರೆ, ಕಲಾವಿದರಿಗೆ ಊಟದ್ದು ಸಮಸ್ಯೆ ಇರ್ತದೆ. ಅವ್ರಿಗೆ ಇದನ್ನ ಬಿಟ್ಟರೆ ಬೇರೆ ಏನು ಮಾಡಕ್ ಬರಲ್ಲ. ಸೊ ನಂಗೇನೆ ವೃತ್ತಿ ಇದೆ, ಲಾಯರ್ ಅದನ್ನ ವೃತ್ತಿ ಇದೆ. ನಾನು ಅಮೇಚೂರ್ ಕಲಾವಿದ, ನಾನು ಹವ್ಯಾಸಿ ಕಲಾವಿದ. ಹವ್ಯಾಸದಿಂದ ನಾನು ಮಾಡ್ತಾ ಇದ್ದೀನಿ. ನನಗೆ ಅದೊಂದಿನ ಖುಷಿ ಕೊಡ್ತದೆ. ನಾನು ಒಂದು ಏಕಪಾತ್ರ ಅಭಿನಯ ಏನಾದರೂ ಮಾಡ್ತೀನಿ, ಅವ್ರಿಗೆ ಅವಕಾಶ ಕೊಟ್ಟರೆ, ಅವ್ರು ಕೊಟ್ಟರೆ, ಕಂಪನಿಯವ್ರು ಅವಕಾಶ ಕೊಟ್ಟರೆ ನಾನು ಮಾಡಿಕೊಡ್ತೀನಿ. ಒಂದು 5-10 ನಿಮಿಷ, 10 ನಿಮಿಷ, 20 ನಿಮಿಷ ಮಾಡ್ತೀನಿ. ಅವ್ರು ಡ್ರಾಮಾ ಬಹಳ ಚೆನ್ನಾಗಿ ಮಾಡ್ತಾ ಇದ್ದಾರೆ. ನರಹರಿ ಇದು ಹಳೆ PV ರೋಡು ಅಂದರೆ ಪೂಜಾ ಹೋಟ್ಲ್ ಇದೆಯಲ್ಲ, ಆ ಲೈನ್ ಅಂದ್ರೆ ಅರುಣಾ ಟಾಕೀಸ್ನಿಂದ ಈ ಕಡೆ. ಸೊ ಆದ್ದರಿಂದ ಎಲ್ಲರೂ ಬನ್ನಿ. ರಣೋಜಿ ಗೋಗಿ ಸರ್, ನೀವು ವಕೀಲ ವೃತ್ತಿ ಬಿಟ್ಟಿದ್ದ ರಾಜಕೀಯ ಮಾಡಿದ್ರೆ ಹೊಸ ಪಾರ್ಟಿ ಕಟ್ಟು, ನಿಮ್ಮ ಜೊತೆ ನಾವಿರ್ತೀವಿ. ಆಯ್ತು ಬಿಡಪ್ಪ. ಮಾಡವಿ ಪಾಟೀಲ್ ಎಂಥದ ಬಾಲ್ ಅಂದ ನಾವು. ಅವ್ರ ಅಪ್ಪಗೆ ಹಂಗೆ ಬೈದ ನಾವು. ಮಾಡವಿ ಪಾಟೀಲ್ ನೋಡಕ್ ಬಾಲ್ ಅಂತ. ನಿಮ್ಮ ಅಪ್ಪಗೆ ಹಂಗೆ ಬೈಬಾಡಲೇ ಮಾಡವಿ ಪಾಟೀಲ.
ನಿಮ್ಮ ಅಪ್ಪ ನಿನ್ನ ಈ ಭೂಮಿ ತಂದದನ ಬೋಸುಡಿಕೆ ಅವನಿಗೆ ಹಂಗೆ ಅನ್ಬೇಡ. ನಿಮ್ಮಪ್ಪಗ ಅನ್ಬೇಡ ಬೋಸುಡಿಕೆ. ನಿಮ್ಮಪ್ಪಗ ಲೌಡೆಕ್ ಬಾಲ್ ಅನ್ಬೇಡ. ಆ ಲೌಡೆಕ್ ಬಾಲ್ ಇರೋದಕ್ಕ ನೀನು ಹುಟ್ಟಿರೋದು. ಬೋಸುಡಿಕೆ ಬಾಲ್ ನೀನು. ಮಾದೇವಿ ಪಾಟೀಲ್ ಮಡಿವಾಳ್ ಪಾಟೀಲ್ ಅಂತ ಹೊಟ್ಟಿಗೆ ಏನು ತಿಂತಿಲೆ ಬೋಸುಡಿಕೆ. ನೋಡಂಗಿದ್ರು ನೋಡ್ಬೇಕು, ಇಲ್ಲಿ ಹೋಗ್ಬೇಕು. ಜೈ ಹಿಂದ್, ಜೈ ಕರ್ನಾಟಕ. ದಾವಣಗೆರೆಗೆ 6 ಗಂಟೆಗೆ ಡ್ರಾಮಾ ನೋಡಲಿಕ್ಕೆ ಎಲ್ಲರೂ ಬರ್ತಿರಲ್ಲ, ದಯವಿಟ್ಟು ಬನ್ನಿ. ನಾನು ಬರ್ತೀನಿ. ಚೆನ್ನಾಗಿದೆ ಸಂಡೇ ಇವತ್ತು. ಎಲ್ಲರೂ ದಯವಿಟ್ಟು ದಾವಣಗೆರೆಯಲ್ಲಿ PV ರೋಡಿಗೆ ಬನ್ನಿ. ಜೈ ಹಿಂದ್, ಜೈ